ಸಚಿವರನ್ನ ಲೋಕಸಭೆ ಚುನಾವಣೆ ಅಭ್ಯರ್ಥಿ ಮಾಡಿಸುವ ಡಿಕೆ ಶಿವಕುಮಾರ್ ಲೆಕ್ಕಾಚಾರಕ್ಕೂ ಈ ಮೂಲಕ ಚೆಕ್ಮೇಟ್ ಕೊಡೋದಕ್ಕೆ ಮುಂದಾದ್ರ ಸಿದ್ದರಾಮಯ್ಯ ಆಪ್ತ ಸಚಿವರು ಅನ್ನೋ ಪ್ರಶ್ನೆ ಇದೆ. ಸಚಿವರು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡುವ ಡಿಕೆಶಿ ಪ್ರಸ್ತಾಪವನ್ನ ತಲೆ ಕೆಳಗೆ ಮಾಡೋದಕ್ಕೆ ಒಟ್ಟಾಗಿ ಹೆಚ್ಚುವರಿಯಾಗಿ ಡಿಸಿಎಂ ಹುದ್ದೆಯ ಸೃಷ್ಟಿಯ ದಾಳ ಉರುಳಿಸೋಕೆ ಮುಂದಾದಂತಿದೆ. ನಮ್ಮನ್ನ ಲೋಕಸಭೆಗೆ ಕಳುಹಿಸುವ ಲೆಕ್ಕಾಚಾರ ಡಿಕೆಶಿಯದ್ದೇ ದಾಳ ಅಂತ ಕೌಂಟರ್ ಕೊಡೋದಕ್ಕೆ ಸಚಿವರು ಮುಂದಾಗಿದ್ದಾರೆ. ಡಿಸಿಎಂ ಹುದ್ದೆಯ ಸೃಷ್ಟಿಯ ಡಿಮ್ಯಾಂಡ್ ಮೂಲಕವೇ ಡಿಕೆಶಿ ಹಣಿಯೋದು ಸಿದ್ದರಾಮಯ್ಯ ಆಪ್ತ ಸಚಿವರ ಲೆಕ್ಕಾಚಾರ ಎನ್ನಲಾಗಿದೆ. ಪಕ್ಷದ ಗೆಲುವಿಗೆ ಸಚಿವರ ಸ್ಪರ್ಧೆ ಅನಿವಾರ್ಯ ಎಂಬುದರಲ್ಲಿ ಡಿಕೆಶಿ ಪಾತ್ರವೇ ಪ್ರಮುಖ ಎಂಬುದು ಸಚಿವರ ಸಿಟ್ಟಿನ ಮೂಲ ಆಗ್ತಾ ಇದೆ. ಬಿಕಾಸ್ ಒಂದು ವೇಳೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತ್ರೆ ಅಸಮರ್ಥ ನಾಯಕ ಅಂತ ಬಿಂಬಿತ ಆಗ್ಬಿಡ್ತಾರೆ. ಇವ್ರು ಯಾರ್ಯಾರಿಗೆ ಹೈಕಮಾಂಡ್ ಹೇಳುತ್ತೋ ನೀವು ಸ್ಪರ್ಧೆ ಮಾಡಬೇಕು ಅಂತ, ಅವ್ರಿಗೆ ಆ ಭಯ ಇದ್ದೇ ಇದೆ. ಸಚಿವರಿಗೆ ಮಂತ್ರಿ ಸ್ಥಾನನೂ ಹೋಗುತ್ತೆ ಒಂದು ವೇಳೆ ಸೋತ್ರೆ. ಆಮೇಲೆ ಇನ್ನೊಂದು ಹಣೆಪಟ್ಟಿ ಬಂದ್ಬಿಡುತ್ತೆ, ಅದನ್ನ ಒಪ್ಕೊಳ್ಳೋಕೆ ನಾವು ತಯಾರಿಲ್ಲ ಅನ್ನೋದು ಇವರ ಮಾತು. ಒಂದು ವೇಳೆ ಗೆದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕಾಗುತ್ತೆ, ರಾಜ್ಯ ರಾಜಕಾರಣದ ಮೇಲೆ ಹಿಡಿತ ತಪ್ಪಿಡುತ್ತೆ ಅಂತ. ಯಾವುದೇ ಆಕ್ಟಿವ್ ಪೊಲಿಟಿಷಿಯನ್ ಆಗಿರ್ಬೋದು, ರಾಜ್ಯ ರಾಜಕಾರಣದಲ್ಲೇ ಅವರು ಹೆಚ್ಚು ಪೊಲಿಟಿಕ್ಸ್ ಮಾಡೋದಕ್ಕೆ ಬಯಸ್ತಾರೆ ರಾಷ್ಟ್ರ ರಾಜಕಾರಣಕ್ಕಿಂತ ಹೆಚ್ಚಾಗಿ. ಸೊ ಎರಡೂ ಲೆಕ್ಕಾಚಾರ ಒಂದ್ ಕಡೆಗೆ ಸಿದ್ದು ಬಣದ ಆಪ್ತ ಸಚಿವರ ನಿದ್ದೆಗೆಡಿಸಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಪವರ್ನ ಡೈಲ್ಯೂಟ್ ಮಾಡೋದಕ್ಕೆ, ಅಂದ್ರೆ ಅವರ ಪವರ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ, ಅವರ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡೋದಕ್ಕೆ ಅಂತ ಹೇಳಿ ಈ ಕೂಗನ್ನ, ಈ ಚರ್ಚೆಯನ್ನ ಮುಂದಾಳತ್ವದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸಿದ್ದರಾಮಯ್ಯ ಅವರದ್ದೇ ಫಾರ್ಮುಲಾನ ಅಥವಾ ಆಪ್ತ ಸಚಿವರು ಸಿದ್ದರಾಮಯ್ಯ ಅವರನ್ನೇ ಕತ್ತಲಲ್ಲಿಟ್ಟು ಮಾಡಿದ್ರ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಇರುವಂತದ್ದು. ಕೊಡ್ತಾ ಇರುವಂತಹ ರೀಸನ್ನು ಬಿಜೆಪಿ ಅನುಸರಿಸಿದೆ ಈ ಫಾರ್ಮುಲಾ, ನಾವು ಅನುಸರಿಸೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಳ ಅರ್ಥ ಇದರಲ್ಲಿ ಡಿಕೆಶಿಗೆ ಪೆಟ್ಟು ಕೊಡೋದೆ, ಡಿಕೆಶಿ ಅವರ ಪವರ್ಗೆ, ಅವರ ಪೊಲಿಟಿಕಲ್ ಪವರ್ಗೆ ಮುಖ್ಯವಾಗಿ ಕೊಡಲಿ ಪೆಟ್ಟನ್ನ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ಇದರ ಹಿಂದೆ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ.